ಕಾವೇರಿ ನೀರು ನಿಯಂತ್ರಣ ಸಮಿತಿಯ ನಿನ್ನೆ ಕೊಟ್ಟ ಆದೇಶವನ್ನ ಕರ್ನಾಟಕ ಸರ್ಕಾರ ಯಾವ ಮುಲಾಜಿಲ್ಲದಲೇ ತಿರಸ್ಕಾರ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಯಾಕೆ ಅಂದರೆ ಅವರು ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ಹೇಳಿ 15 ದಿವಸ 4.5 TMC ನೀರನ್ನ ಕೊಡಬೇಕು ಅಂತ ಹೇಳಿ ಕರ್ನಾಟಕದ ಪಾಲಿಗೆ ಮರಣ ಶಾಸನವನ್ನು ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ನಾವು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಕೊಡಬೇಕಾದರೆ ನಮ್ಮ ವಕೀಲರು ತಕ್ಷಣ ರಾಜ್ಯ ಸರ್ಕಾರ ಕಾವೇರಿಯ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿ ನಮ್ಮ ಪರಿಸ್ಥಿತಿಯನ್ನು ಅವರಿಗೆ ತಿಳಿಸಬೇಕಾಗತ್ತೆ. ಇವತ್ತು ಕರ್ನಾಟಕದ ಕಾವೇರಿ ಪ್ರದೇಶದ 3 ಡ್ಯಾಮುಗಳು ಏನಿದ್ದಾವೆ, ಅದು KRS ಇರ್ಬೋದು, ಆರಂಗಿ ಇರ್ಬೋದು, ಕಬಿನಿ ಇರ್ಬೋದು, ಈ ಯಾವ ಡ್ಯಾಮುಗಳಲ್ಲೂ ಸಹ ನಮಗೆ ಸಿಗುವ ನೀರಿನ ಪ್ರಮಾಣ ಕೇವಲ 12 TMC ನೀರು. ಅದರಲ್ಲಿ ಒಂದು ತಿಂಗಳಿಗೆ ಬೆಂಗಳೂರಿಗೆ 3 TMC ನೀರು ಬೇಕಾಗುತ್ತೆ ಕುಡಿಲಿಕ್ಕೆ. ಇನ್ನು ಉಳಿದ 9 TMCಯಲ್ಲಿ ನಾವು 4.5 TMCಯನ್ನು ತಮಿಳುನಾಡಿಗೆ ಬಿಟ್ಟರೆ ನಮಗೆ ಕುಡಿಯುವ ನೀರಿಗೆ ನಾವು ಏನು ಮಾಡಬೇಕು? ನಾವು ವ್ಯವಸಾಯಕ್ಕಾಗಿ ನೀರು ಕೇಳ್ತಾ ಇಲ್ಲ, ನಾವು ಕೇಳ್ತಿರೋದು ಕುಡಿಯುವ ನೀರಿಗಾಗಿ. ಆದರೆ ತಮಿಳುನಾಡು ಕುಡಿಯುವ ನೀರಿಗಾಗಿ ಕೇಳ್ತಾ ಇಲ್ಲ, ಅವರು 2ನೇ ಬೆಳೆಗೆ ವ್ಯವಸಾಯಕ್ಕಾಗಿ ನೀರು ಕೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕುಡಿಯೋಕ್ಕೆ ನೀರಿಲ್ಲದ ಕಾರಣ ನಾವು ಮೊದಲನೇ ಆದ್ಯತೆ ಕಾವೇರಿಯ ನೀರು ನಿಯಂತ್ರಣ ಸಮಿತಿ ಹೇಳುವ ಹಾಗೆ ಕುಡಿಯುವ ನೀರಿಗೆ ಮೊದಲನೆಯ ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಕುಡಿಯುವ ನೀರೇ ಇಲ್ಲದೆ ಇದ್ದಾಗ ತಮಿಳುನಾಡಿಗೆ ವ್ಯವಸಾಯಕ್ಕೆ ನೀರು ಬಿಡಿ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ಅನ್ನುವ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಅದಕ್ಕಾಗಿ ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಧಿಕ್ಕರಿಸಬೇಕು ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ. ತಕ್ಷಣ ರಾಜ್ಯ ಸರ್ಕಾರ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅವಲನ್ನ ಇಡಬೇಕು, ನಮ್ಮ ಪರಿಸ್ಥಿತಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಈ ಸಂದರ್ಭಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಗಟ್ಟಿತನವನ್ನು ನಮ್ಮ ರಾಜ್ಯ ಸರ್ಕಾರ ತೋರಬೇಕಾಗುತ್ತೆ. ಅದನ್ನು ಮೀರಿ ರಾಜ್ಯ ಸರ್ಕಾರ ಏನಾದರೂ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಹೆದರಿ ನೀರು ಬಿಟ್ಟಿದ್ದೆ ಆದರೆ 91ರಲ್ಲಿ ಅವತ್ತೇನು ಕರ್ನಾಟಕ ಭುಗಿಲೆದ್ದು ಸಾವು ನೋವುಗಳಾಯ್ತಲ್ಲ, ಅದೇ ಪರಿಸ್ಥಿತಿ ಇವತ್ತಿನ ಕಾಲಕ್ಕೂ ಆಗುತ್ತೆ. ಅದು ಆಗೋದು ಬೇಡ ಅಂದರೆ ರಾಜ್ಯ ಸರ್ಕಾರ ಭಾರಿ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿಗಳು ಭಾರಿ ದೊಡ್ಡ ಚರ್ಚೆಯನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಆ ಚರ್ಚೆಯ ಪ್ರಮುಖ ಪಾತ್ರವೇ ಕಾವೇರಿ ವಿವಾದ ಅನ್ನೋದು ಮೊದಲನೇದಾಗಿ ತೀರ್ಮಾನ ತಗೊಂಡ್ರೆ ಭಾರಿ ಒಳ್ಳೆಯದು. ಯಾಕೆಂದರೆ ನಮ್ಮ ಕಾಲಕ್ಕೆ ಕಾವೇರಿಯ ವಿವಾದ ಮುಗಿಲಿ, ನಮ್ಮ ಹಿಂದೆ ಬರುವ ಪೀಳಿಗೆಗೆ ಈ ವಿವಾದ ಉಳಿಬಾರ್ದು ಅನ್ನೋದು 2 ರಾಜ್ಯಗಳ ಮುಖ್ಯಮಂತ್ರಿಗಳ ತೀರ್ಮಾನ ಆಗಿದ್ದೇ ಆದರೆ ಇತಿಹಾಸದ ತೀರ್ಮಾನ ಆಗುತ್ತೆ. ನಾನು ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರಿಗೆ ಇಬ್ಬರಲ್ಲೂ ಮನವಿ ಮಾಡ್ತೀವಿ. ಕರ್ನಾಟಕದ ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಕೊನೆಯ ತೆರೆಯನ್ನು ಎಳೆಯುವ ಕೆಲಸ ನಿಮ್ಮ ಚರ್ಚೆಗಳಿಂದ ಆಗಲಿ. ಬರಲಿ ವಿಜಯ್ ಅವರು, ನಮ್ಮ ಡ್ಯಾಮುಗಳು ನೋಡಲಿ, ನಮ್ಮ ಡ್ಯಾಮಲ್ಲಿ ನೀರಿದ್ರೆ ಬೇಕಾದರೆ ಆವಾಗ ಅವರು ಕೇಳಲಿ, ನಾವು ನೀರು ಕೊಡೋಕ್ಕೆ ಸಾಧ್ಯ ಆಗುತ್ತೋ ಹೊರತು ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ನಾವು ಪಾಲಿಸಲಿಕ್ಕಾಗಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ಅದನ್ನು ಧಿಕ್ಕರಿಸಿ ನಿಂತ್ಕೋಬೇಕು. 91ರಲ್ಲಿ ಹೇಗೆ ಬಂಗಾರಪ್ಪನವರು ಧಿಕ್ಕರಿಸಿ ನಿಂತ್ಕೊಂಡ್ರಲ್ಲ, ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ಕೊಳ್ಳುವ DK ಶಿವಕುಮಾರ್ ಗುರುವಿನ ಹಾದಿಯನ್ನು ಹಿಡೀಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.